ರಾಜಣ್ಣ ಏನದ ಹಳ್ಳ ಹಿಡಿಯತ್ತಂತೆ. ಮತ್ತೆ ಇನ್ನೇನು ಹಿಡಿಬೇಕು? ಅಲ್ಲ ತನಿಖೆ ಕೊಡ್ತಾರೇನೋ ಅಂತ ಅನ್ಕೊಂಡಿದ್ದು. ಯಾಕೆ ಕೊಡಬೇಕು? ಬೇಡ. ಸುಳ್ಳು ಹೇಳಿದರೆ ರಾಜಣ್ಣ ಎಂಬ ಮಂತ್ರಿ ಸುಳ್ಳುಗಾರ, ಹಸಿ ಸುಳ್ಳುಗಾರ ಅಂತ ನಾನು ಹೇಳ್ಬೋದೇನೋ ಬೇಕಾರೆ. ಅದು ನನ್ನ ಮೇಲೆ ಒಂದು ಕೇಸ್ ಕೊಡ್ತಾರಾಗ ನಾನು ಸುಳ್ಳುಗಾರ ಅಂತ ಕರ್ತಾವ, ನನ್ನ ಮೇಲೆ ಎಫ್.ಐ.ಆರ್ ಮಾಡ್ರಿ ಮಾಡ್ಬೋದು, ಹೇಳಕ್ ಬರಲ್ಲ. ಸುಳ್ಳು ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಅವರು ಏನಾದರೂ ಮಾಡಬೇಕು. ನನಗೆ ಗೊತ್ತಿಲ್ಲ. ಅಸೆಂಬ್ಲಿ ಒಳಗಡೆ ಇದನ್ನು ಕಿವಿಯಾರೆ ಕೇಳಿಸಿಕೊಂಡು ಕಾದ ಸೀಸವನ್ನು ಕಿವಿಗೆ ಹಾಕಿಕೊಂಡು ಕುಳಿತಿರುವಂತೆ ಕೂತಿರುವ ಪ್ರತಿಪಕ್ಷದ ನಾಯಕರು, ನೀವು ಲಜ್ಜೆಗೆಟ್ಟವ್ರ ತಲೆ ಬಗ್ಗಿಸಿ ನಿಲ್ಲಬೇಕಾಗಿರೋದು ನಾವಲ್ಲ. ಯಾಕಂದರೆ ನಿಮಗಳಿಗೆ ಹೇಳಿದ್ದಿದ್ದವರು, ನಮಗಲ್ಲ. ನಮಗೆ ಹೇಳಿದ್ರೆ ಕಾಸೋದ್ರೂ ಪರವಾಗಿಲ್ಲ, ಡಜನ್ ಗಟ್ಟಲೆ ಖರೀದಿ ಮಾಡ್ತೀವಿ ಕಾಲ್ಗೆ ಹಾಕೋದನ್ನು. ಒಬ್ಬೊಬ್ರಿಗೂ ಒಂದೊಂದು ಫ್ರೆಶ್ ಆಗಿ ತಗೊಂಡು ಹೊಡಿತೀವಿ. ಕೇಸ್ ಆದರೂ ಪರವಾಗಿಲ್ಲ ಹೊಡಿತೀವಾಗ. ನಿಮಗೆ ಹೇಳಿದ್ದಪ್ಪ, ಸೀಸ ಹಾಕ್ಕೊಂಡು ಕೂತಿದ್ದೀರಲ್ಲ ಪ್ರತಿಪಕ್ಷದ ಘನತೆವೆತ್ತ ನಾಯಕರು, ಕಿವಿ ಮುಚ್ಕೊಂಡು. ನಾಚಿಕೆ ಆಗಲ್ಲ ನಿಮಗೆ? ಕೊಟ್ರಿ ಇದ್ದವ್ರು ಈಗಲೂ ಆ ಗನಂದಾರಿ ಸ್ಪೀಕರ್ ಕೈಗೆ ತೊಗೊಂಡೋಗಿ, ನನಗೆ ಅವಮಾನ ಆಗಿದೆ ಇದರಿಂದ, ಆಚೆ ಜನ ನನ್ನ ಕೇಳ್ತಿದ್ದಾರೆ, ಇಲ್ಲ ತನಿಖೆ ಮಾಡಿಸು ಇಲ್ದಿರಂತ, ಇಲ್ದ್ರೆ ಹೋಗ್ರಿ ಪೊಲೀಸ್ ಸ್ಟೇಷನ್ಗೆ ಕೊಡ್ರಿ ದೂರನ ಒಂದು. ನೀವೇ ರೆಡ್ಡಿ ಸಿಟಿ ರವಿ ಕೊಡ್ಲಿಲ್ವೇನ್ರಪ್ಪ? ಹೇಳಿದ್ರು ಮಾಡದೇ ಇರೋ ನೀವೆಂಥ ಡ್ರಾಮಾ ಮಾಸ್ಟರ್ಗಳಿರ್ಬೇಕು. ಇದನ್ನೇ ಅಡ್ಜಸ್ಟ್ಮೆಂಟ್ ಅಂತ ಕರೆಯೋದು. ಬೇಕೋ ಹಂಗೆ ಇದನ್ನೇ. ಎಸ್, ರಾಜೇಂದ್ರ ಹೇಳ್ತಾರೆ ಸರ್, ನಮ್ಮ ಪಕ್ಷದವರಿಂದ ಆಗಿ ಹನಿ ಟ್ರಾಪ್ ಆಗಿದೆ ನಾವು ಹೇಳಿದ್ವಾ. ನನಗೂ ಡೌಟ್ ಬಂತು. ಈಗ ಕಳಿಸಿದ್ದೀನಿ ಒಂದೆರಡು ಜನನ. ಏನಂತ ಸರ್? ಸ್ವರ್ಗ ಭೂಲೋಕ ಪಾತಾಳ ಲೋಕದಲ್ಲಿ ಅಡಗಿರಬಹುದಾದ ಅವನು ಯಾವನು ಅನ್ನೋದನ್ನ ಕಂಡಿಡ್ಕೊಂಬ ಅಂತ ಕಳಿಸಿದ್ದೀನಿ. ಅವರೇ ಹೇಳ್ತಾರಲ್ಲ ಸರ್ ಸದನದಲ್ಲಿ, ನಮ್ದೊಂದು ಫ್ಯಾಕ್ಟ್ರಿ ನಿಮ್ದೊಂದು ಮರ್ಯಾದೆ ಇಲ್ಲ ನನಗೆ ಅಂತ ಅನ್ಕೊಳ್ಳೋರ್ಗೆ ನಾವೇನ್ರಿ ಮಾಡೋಕ್ಕಾಗತ್ತೆ? ಅವಳು ಯಾವಳೋ ಬಂದ್ಲಂತೆ, ಇವ್ರಿಗೆ ಅಂದವಾಗಿ ಮಕ ತೋರ್ಸದ್ಲಂತೆ, ಇವ್ರು ಟ್ರಾಪ್ ಅಂದ್ಬಿಟ್ರಂತೆ, ಅದನ್ನೋಗಿ ಅಸೆಂಬ್ಲಿಲಿ ಹೇಳಿಬಿಟ್ರಂತೆ, ಫ್ಯಾಕ್ಟ್ರಿ ಅಂತ ಅಂದುಬಿಟ್ರಂತೆ, ಆಮೇಲೆ ನನಗೇನು ಗೊತ್ತಿಲ್ಲ ಅಂತ ಮನೆಗೆ ಹೋಗ್ಬಿಟ್ರಂತೆ. ಮರ್ಯಾದೆ ಬಿಟ್ಟವ್ರು ನಾವೇನು ಹೇಳೋಕ್ಕಾಗತ್ತೆ ಪುಕ್ಕಲ ಮಂತ್ರಿಗಳಿಗೆ? ಎಸ್, ಪಕ್ಷದವರು ರಾಜಣ್ಣವ್ರಿಗೆ ಹಿಂಗೆ ಆಗಿದೆ ಅಂತ ಅವ್ರ ಹೆಸರು ತಗೊಂಡಿರೋದ್ರಿಂದ ಸದನದಲ್ಲಿ ಮಾತಾಡಬೇಕೇ ಬಿಟ್ಟರೆ ಅದನ್ನು ಪಕ್ಷದ ಮುಖಂಡರು ಮತ್ತು ಮುಖ್ಯಮಂತ್ರಿಗಳು ಗಮನಕ್ಕೆ ತಂದೆ ಹುಷಾರಿರ್ಬೇಕಷ್ಟೇ. ಹಾಯ್ ಅಂದ್ರೆ ಹಾಯ್ ಅನ್ನಂಗಿಲ್ಲ ಅಷ್ಟೇ. ಮತ್ತೇನು ಮಾಡೋದು? ರಾಜಣ್ಣ ಅವ್ರ ಹೆಸರು ತಗೊಂಡ್ರಲ್ಲಪ್ಪ, ಎದ್ದು ನಿಂತ್ಕೊಂಡು ಏನು ಹೇಳಬೇಕಾಗಿತ್ತು? ರೈ, ಯಾವನ ಹೆಸರು ತಗೋತಾ ಇದೆಯಾ ನೀನು? ನೀ ಬಂದು ನೋಡಿದ್ಯಾ? ನಾನು ಹೇಳಿದ್ನ ನೆಲ್ಲ ನೀ ಬಂದು ನೋಡಿದ್ಯಾ ನನ್ನ ಮನೇನ? ಯಾರ ಹೆಸರು ತಗೋತಾ ಇದೆಯಾ? ಇನ್ನೊಂದು ಸರಿ ರಿಪೀಟ್ ಮಾಡಿದ್ರು ನೋಡು, ಕತ್ತರ್ಸಾಕ್ಬಿಡ್ತೀನಿ ನಾಲ್ಗೇನು ಅಲ್ಲೇನೇನೆ. ಏನು ಅನ್ಕೊಂಡಿದ್ಯಾ ಅಂತ ಕೇಳಬೇಕಿತ್ತಪ್ಪ. ಹೌದು ಅಂತ ಒಪ್ಕೊಂಡ್ಬಿಟ್ರು. ಹೌದು, ನನ್ಗೆ ಬಂದ್ಬಿಟ್ಟಿದ್ರು, ನನಗೆಲ್ಲ ಮಾಡ್ಬಿಟ್ರು, ಹಿಂಗೆ ಫ್ಯಾಕ್ಟ್ರಿ ಮಾಡಿಬಿಟ್ಟಿದ್ದಾರೆ. ಸ್ಪೀಕರ್ ಸಭಾಪತಿಗಳ 40 ಜನದಿದೆ ಅಂತ ಬುರ್ಡೆ ಬಿಟ್ಟಿದ್ದ ಮಂತ್ರಿಗೆ ಮಗನಾಗಿ ಡಿಪೆಂಡ್ ಮಾಡ್ತಿರಲ್ಲ. ನಿಮಗೂ ಮರ್ಯಾದೆ ಬಿಡಬೇಡ್ರಿ. ನಿಮ್ಮ ಅಪ್ಪನ ಕೈಲಿ ದೂರು ಕೊಡಿಸಿ, ಇಲ್ಲ ಸುಮ್ಮನೆ ಇರೋದು ಕಲ್ತ್ಕೊಳ್ಳಿ. ಎಸ್. ಇನ್ನು ರಾಜ್ಯ ಕಾಂಗ್ರೆಸ್ ಪಾಲಿಗೆ ಡಿಸೆಂಬರ್ನಲ್ಲಿ ಬದಲಾವಣೆ ಪರ್ವ ಶುರುವಾಗುತ್ತಂತೆ. ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಡಿಸೆಂಬರ್ನಲ್ಲಿಯೇ ಕೈಗೊಳ್ಳುವಂತಹ ದೊಡ್ಡ ಸಂದೇಶವನ್ನು ಹೈಕಮಾಂಡ್ ಕೊಟ್ಟಿದೆಯಂತೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಸಂಪುಟ ಪುನಾರಚನೆ ಸಹ ಸದ್ಯಕ್ಕಿಲ್ಲ. ಡಿಸೆಂಬರ್ವರೆಗೆ ಯಾವುದೇ ಬದಲಾವಣೆ ಮಾಡಲ್ಲ. ಅಲ್ಲಿವರೆಗೂ ಪಕ್ಷ ಮತ್ತು ಸರ್ಕಾರದಲ್ಲಿ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳಿ ಅಂತ ಸ್ಪಷ್ಟ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಅಲ್ಲದೆ ಈ ಹಿಂದೆ ನೀವು ಹೇಳಿದಂತೆ ನಡ್ಕೊಳ್ಳಿ ಅಂತ ಸಿಎಂ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಹೇಳಿದ್ದಾರೆ ಎನ್ನಲಾಗ್ತಾ ಇದೆ. ಈ ಮೂಲಕ ದೇವರಾಜ್ ಅರಸು ದಾಖಲೆ ಮುರಿಯುವ ಸಿದ್ದರಾಮಯ್ಯ ಕನಸಿಗೆ ಹೈಕಮಾಂಡ್ ಅಸ್ತು ಎಂದಂತಿದೆ. ಇವತ್ತು ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷನ ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು. ಈ ಮಧ್ಯೆ ಪಕ್ಷ ಹೇಳದಂತೆ ನಡ್ಕೊಳ್ತೀನಿ ಅಂತ ಡಿಸಿಎಂ ಹೇಳಿದ್ದಾರೆ. ಪಾರ್ಟಿ ಏನು ಹೇಳ್ತದೆ ಅದನ್ನ ನಾವು ಕೇಳ್ಕೊಂಡು ಹೋಗೋದಷ್ಟೇ. 5 ವರ್ಷ ಡಿ.ಕೆ 4 ತಿಂಗಳು 3 ತಿಂಗಳು 6 ತಿಂಗಳಿಗೆಲ್ಲ ಆತ್ರ ಬಿದ್ದು ಜೊಲ್ ಸುರಿಸ್ಕೊಂಡು ಹೋಗೋ ಗಿರಾಕಿ ಅಲ್ಲ. ವೆಯ್ಟ್ ಮಾಡ್ತಾರೆ. ಭಾಳ ಮೆಚೂರ್ಡ್ ಆ ವಿಚಾರದಲ್ಲೆಲ್ಲ, ಎಲ್ಲದರಲ್ಲೂ ಮೆಚೂರ್ಡು. ಒಂದು ಪರ್ಟಿಕ್ಯುಲರ್ ಒಂದರಲ್ಲ, ಎಲ್ಲದರಲ್ಲೂ ಭಾಳ ಮೆಚೂರ್ಡ್ ಆಗಿದ್ದಾರೆ ಅವ್ರು ಇವಾಗ. ಏನೋ ಸೊ ಹಂಗಾಗಿ ಅವ್ರು ಆ ಥರದವ್ರು ಅಲ್ಲ. ಹೈಕಮಾಂಡು ಡಿ.ಕೆ ವೆಯ್ಟ್ ಟಿಲ್ ಡಿಸೆಂಬರ್ ಅಂದರೆ ಸರಿ ಸರ್, ಡಿ.ಕೆ ವೆಯ್ಟ್ ಟಿಲ್ ಫೆಬ್ರವರಿ ಸರಿ ಸರ್, 100% ಗೊತ್ತು. ಕೊನೆಗೆ ಬಂದು ತಗೊಂಬಂದು ಅಲ್ಲಿ ನಿಲ್ಲಿಸ್ಬೇಕಾಗತ್ತೆ ಇವ್ರುಗಳು ಅನ್ನೋದು. ಯಾಕೆಂದರೆ ಆ ಋಣದಲ್ಲಿದೆ ಅವರ ಹೈಕಮಾಂಡು ಡಿ.ಕೆ ವಿಚಾರದಲ್ಲಿ. ವೈ ಈಸ್ ಹೈಕಮಾಂಡ್ ಸೋ ಫಿಯರ್ಫುಲ್ ಆರ್ ಸಪೋರ್ಟಿವ್ ಆರ್ ಲವ್ ಅಫೆಕ್ಷನ್ ಆನ್ ಡಿ.ಕೆ? ಹೈಕಮಾಂಡ್ ಇಸ್ ವರ್ಚುವಲಿ ಡಿ.ಕೆಯ ಋಣದಲ್ಲಿದೆ, ಯಾವ ಅನುಮಾನನೂ ಬೇಕಿಲ್ಲ. ಚುನಾವಣೆ ಆಫ್ಟರ್ ಚುನಾವಣೆ, ಪ್ರಾಬ್ಲಮ್ ಆಫ್ಟರ್ ಪ್ರಾಬ್ಲಮ್, ಕೆಪಿಸಿಸಿ ಅಧ್ಯಕ್ಷ ಆದ ಮೇಲೆ ನಡೆದ ಘಟನಾವಳಿಗಳು ಎಲ್ಲದರಲ್ಲೂ ಋಣದಲ್ಲಿದೆ, ಪಕ್ಷವಾಗಿ ಮತ್ತು ವೈಯಕ್ತಿಕವಾಗಿ ಕೆಲವರು.
ಹಾಗಾಗಿ ಅದೇನೂ ಆಗಲ್ಲ. ಹಾಗಾಗಿ ಹಿಂದೆ ನೀವು ಹೇಳಿದಂತೆ ನಡ್ಕೊಳ್ಳಿ ಅಂತ ಸಿ ಎಮ್ಗೆ ಹೇಳಿದ್ದಾರೆ ಅಂದರೆ ಏನು, ಅಧಿಕಾರ ಹಂಚಿರ್ತೀವಿ ಅಂತ ಹೇಳಿದ್ವಪ್ಪ, ಅದನ್ನು ನಾವು ಹೇಳ್ತೀವಿ ಆ ಟೈಮಲ್ಲಿ ಅಂತ. ಹಾಗಾಗಿ ನೀವು ಡಿ ಕೆ ಮಾತನ್ನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ, ಅವ್ರಿಗೆ ಅಷ್ಟೆಲ್ಲ ಅರ್ಜೆಂಟ್ ಇಲ್ಲ, ಕಾಯ್ತಾರೆ. ಅರ್ಥ ಆಯ್ತಲ್ಲ? ಹಾಂ ಸರ್. ಎಸ್.